ಎಲ್ಲರಿಗೂ ನಮಸ್ತೆ. ಗುಂಡ್ಮನಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಮಿಶ್ರ ಗೊಬ್ಬರವನ್ನು ಹೇಗೆ ಮಾಡೋದು, ಅಂದರೆ ಇಂಗ್ಲೀಷಲ್ಲಿ ಕಾಂಪೋಸ್ಟ್ ಅಂತಲೇ ಏನು ಹೇಳ್ತೀವಿ, ಅದನ್ನು ಹೇಗೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಚಿಕ್ಕದಾಗಿರೋದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ನಾವು ಕಾಣಿಸ್ತಾ ಇರುವಂಥದ್ದು ನಮ್ಮ ತೋಟದ ಕಾಂಪೋಸ್ಟ್ ತೊಟ್ಟಿ ನಾವು ಮಾಡಿರೋದು. ಇಲ್ಲಿ ನಮಗೆ ಏನು ಕಾಂಪೋಸ್ಟ್ ತೊಟ್ಟಿ ಯಾಕೆ ಮಹತ್ವ ಆಗುತ್ತೆ ಅಂದರೆ, ನಮ್ಮಲ್ಲಿ ಒಂದೇ ಒಂದು ದನ ಇದೆ, ಗೋಮಯ ಮತ್ತು ಗೋಮೂತ್ರ ತುಂಬ ಕಡಿಮೆ ಸಿಗುತ್ತೆ. ಆದರೆ ನಮಗೆ ಜಾಸ್ತಿ ಗೊಬ್ಬರದ ಅವಶ್ಯಕತೆ ಇದೆ ಅನ್ನುವಂಥ ರೈತರು ಎಲ್ಲರೂ ಈ ಕಾಂಪೋಸ್ಟ್ ತೊಟ್ಟಿಯನ್ನು ಮಾಡಿಕೊಳ್ಳೇಬೇಕು ನಮ್ಮ ತೋಟದಲ್ಲಿ. ಯಾಕಂದರೆ ನಮಗೆ ಅನೇಕ ರೀತಿಯ ಕೃಷಿ ತ್ಯಾಜ್ಯಗಳು ಸಿಗುತ್ತೆ, ಹಸಿಯಾಗಿರುವಂಥ ತ್ಯಾಜ್ಯಗಳು ಸಿಗುತ್ತೆ, ಒಣ ತ್ಯಾಜ್ಯಗಳು ಸಿಗುತ್ತೆ. ಅದನ್ನು ನಾವು ಒಂದು ಲೇಯರ್ ಆಗಿ ಹಾಕೊಬೇಕು ಫಸ್ಟು. ಅದಾದಮೇಲೆ ಸಗಣಿಯನ್ನು ಹಾಕೋ ಬದಲು ಸಗಣಿಯ ನೀರನ್ನು, ದ್ರವ ರೂಪದ ನೀರನ್ನು ನಾವು ಇಡೀ ನಮಗೆ ಇರುವಂಥ ತ್ಯಾಜ್ಯ, ಇವತ್ತು ಒಂದು ವಾರದ ತ್ಯಾಜ್ಯವನ್ನು ಅದನ್ನು ಎರಡು ಭಾಗವಾಗಿ ವಿಂಗಡಿಸ್ಕೊಬೇಕು. ಒಂದು ಭಾಗದ ತ್ಯಾಜ್ಯವನ್ನು ಫಸ್ಟ್ ಲೇಯರ್ಗೆ ಹಾಕಿ ಅದ್ರ ಮೇಲೆ ನಾವು ಏನು ಸಗಣಿಯ ನೀರನ್ನು ಮಾಡಿದ್ದೀವಿ ಅದನ್ನು ತುಂಬ ಚೆನ್ನಾಗಿ ಸಿಂಪಡಿಸಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಭಾಗದ ಕೃಷಿ ತ್ಯಾಜ್ಯವನ್ನು ಹಾಕಿ ಮುಚ್ಚಬೇಕು. ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಬುಟ್ಟಿಯಷ್ಟಾದರೂ ಮಣ್ಣನ್ನು ಅದ್ರ ಮೇಲೆ ತಳಿಬೇಕು. ಯಾಕಂದರೆ ಜೀವಾಣುಗಳು ಮಣ್ಣಲ್ಲಿ ಇರ್ತವೆ. ಕೆಲವೊಂದು ಜೀವಾಣುಗಳು ಮಣ್ಣಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತವೆ, ಕೆಲವೊಂದು ಜೀವಾಣುಗಳು ಸಗಣಿಯಲ್ಲಿರೋದಕ್ಕೆ ಇಷ್ಟಪಡ್ತವೆ, ಇನ್ನೊಂದು ಇಷ್ಟು ಒಣ ಕಸ, ಹಸಿ ಕಸದಲ್ಲಿ ಇರೋದಕ್ಕೆ ಇಷ್ಟಪಡ್ತವೆ. ಹಾಗಾಗಿ ನಾವು ಮಣ್ಣನ್ನು ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಮಣ್ಣನ್ನು ತಳಿಬೇಕು. ಮಣ್ಣನ್ನು ಮೇಲ್ಗಡೆ ಹಾಕೋದ್ರಿಂದ ನಮ್ಮ ನೀರು ಏನಿದೆ ಅದು ಆವಿ ಆಗದಂಗೆ ಅದು ನೋಡ್ಕೊಳ್ಳುತ್ತೆ. ಒಳಗಡೆ ಇರುವಂಥ ನೀರಿನ ಅಂಶ, ಒದ್ದೆ ಅಂಶ ಆರದೇ ಇರುವಾಗೆ ಅದು ನೋಡ್ಕೊಳ್ಳುತ್ತೆ. ಇನ್ನೊಂದು, ನಮಗೆ ತುಂಬ ಚೆನ್ನಾಗಿರುವಂಥ ಕಾಂಪೋಸ್ಟು ಸಿಗುತ್ತೆ. ಮತ್ತು ಮುಂದಿನ ವಾರ ಮತ್ತೊಂದಿಷ್ಟು ತ್ಯಾಜ್ಯಗಳು ಸಿಕ್ಕಿದಾಗ ಮತ್ತೆ ಅದನ್ನು ಅದ್ರ ಮೇಲೆ ಒಂದು ಲೇಯರನ್ನು ಹಾಕ್ಕೊಬೇಕು. ಅದಾದಮೇಲೆ ಮತ್ತೆ ಒದ್ದೆ ಮಾಡಿದಂಥ, ಅಂದರೆ ಸಗಣಿಯನ್ನು ನೀರಲ್ಲಿ ಕಲಸಿದಂಥ ಸಗಣಿಯನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಒಂದಿಷ್ಟು ಕಸವನ್ನು ಮುಚ್ಚಿಡಬೇಕು. ನಮಗೊಂದಿಷ್ಟು ಗೋಮೂತ್ರ ಸಿಕ್ಕಿದ್ರೆ ನಾವು ಸಗಣಿಯನ್ನು ನೀರಲ್ಲಿ ಕಡುವ ಬದಲು ಗೋಮೂತ್ರದಲ್ಲಿ ಕರಡ್ಬಿಟ್ಟು ಹಾಕಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ನಮಗೆ ಫಲಿತಾಂಶ ಸಿಗುತ್ತೆ. ಹಾಗಾಗಿ ನಾವು ಈ ರೀತಿಯಾದಂಥ ಒಂದು ಕಾಂಪೋಸ್ಟ್ ತೊಟ್ಟಿಯನ್ನು ಮಾಡ್ಕೊಬೇಕಾಗತ್ತೆ. ಪ್ರತಿ ಲೇಯರ್ ಮಾಡಬೇಕು ಮತ್ತು ಗೊಬ್ಬರ ಸಗಣಿಯ ನೀರನ್ನು ಕರಡಿ ಹಾಕೋದು ಮಾಡಿ ಈ ರೀತಿ ಒಂದು ಕಾಂಪೋಸ್ಟ್ ತೊಟ್ಟಿ ಮಾಡಿಕೊಂಡ್ರೆ ನಮಗೆ ಒಂದೇ ದನ ಇದ್ರೂ ನಮಗೆ ಜಾಸ್ತಿ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ಬೋದು. ಹೊರಗಡೆ ಹಣ ಕೊಟ್ಟು ಗೊಬ್ಬರ ತರುವಂಥದ್ದನ್ನು ಕಡಿಮೆ ಮಾಡ್ಬೋದು. ಅಥವಾ ಕೈತೋಟಗಳಿಗೆ ನಮಗೆ ಗೊಬ್ಬರ ಅವಶ್ಯಕತೆ ಇದೆ, ಪದೇ ನಮಗೆ ಗೊಬ್ಬರ ಬೇಕಾಗುತ್ತೆ ಅಂದಾಗ ಈ ರೀತಿ ವ್ಯವಸ್ಥೆ ಮಾಡ್ಕೊಬೇಕಾಗತ್ತೆ. ಒಂದು ಮಾತ್ರ ನೆನ್ಪಿಟ್ಕೊಬೇಕು, ಇದಕ್ಕೆ ಸರಿಯಾದ ತೇವಾಂಶವನ್ನು ಕಾಪಾಡ್ಕೊಬೇಕಾಗತ್ತೆ. ಮೇಲ್ಗಡೆ ನಾವು ಒಂದಿಷ್ಟು ಸ್ಪ್ರಿಂಕ್ಲರೋ ಅಥವಾ ಡ್ರಿಪ್ಪೋ ಅಥವಾ ಪ್ರತಿದಿನ ನಾವು ಒಂದಿಷ್ಟು ನೀರನ್ನು ಅದರ ಮೇಲೆ ಚಿಮ್ಮಿಸ್ಬೇಕಾಗತ್ತೆ. ಯಾಕಂದರೆ ಅದು ಆದಷ್ಟು ಬೇಗ ಅದು ಕೊಳಿಬೇಕು. ಯಾಕಂದರೆ ಒಂದು ವರ್ಷ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ನಾಲ್ಕೇ ತಿಂಗಳಲ್ಲಿ ನಮಗೊಂದು ಒಳ್ಳೆ ಕಾಂಪೋಸ್ಟ್ ಸಿಗೋದಕ್ಕೆ ಇದು ಸಹಕಾರಿ ಆಗುತ್ತೆ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಈಗ ತುಂಬ ಚೆನ್ನಾಗಿ ಒಣ ಕಸ, ಹಸಿ ಕಸ, ಮಣ್ಣು, ದನದ ಗೋಮಯ, ಗೋಮೂತ್ರ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಕಾಂಪೋಸ್ಟ್ ನಮಗೆ ಸಿದ್ಧವಾಗಿದೆ. ಇದೊಂದು ನಮಗೆ ಒಂದು 4 ತಿಂಗಳು ಸಮಯ ಮಾತ್ರ ಇದಕ್ಕೆ ನಾವು ತೊಗೊಂಡಿರುವಂಥದ್ದು. 4 ತಿಂಗಳಲ್ಲಿ ಇಷ್ಟು ಚೆನ್ನಾಗಿರುವಂಥ ಗೊಬ್ಬರ ಸಿಕ್ಕಿದೆ. ನಮಗೆ ಏನಾದರೂ ತರಕಾರಿ ಗಿಡಗಳನ್ನು ನೆಡಬೇಕು ಅಥವಾ ಹೂವು ಗಿಡಗಳಿಗೆ ಹಾಕಬೇಕು ಅಂದರೆ ಪದೇ ನಮಗೆ ಗೊಬ್ಬರದ ಅವಶ್ಯಕತೆ ಇರುತ್ತೆ. ಆವಾಗ ನಾವು ಒಂದು ವರ್ಷ ಕಾಯಬೇಕಾಗಿರುವಂಥದ್ದು ಇರೋದಿಲ್ಲ, ಅಥವಾ ಹಣ ಕೊಟ್ಟು ನಾವು ಗೊಬ್ಬರ ತೊಗೊಬೇಕಂತ ಇರೋದಿಲ್ಲ. ಈ ರೀತಿ ಒಂದು ಕಾಂಪೋಸ್ಟ್ ತೊಟ್ಟಿ ಚಿಕ್ಕದಾಗಿರೋದನ್ನು ಮಾಡ್ಕೊಬೇಕು. ಅದು ತುಂಬ ಚೆನ್ನಾಗಿ, ಅದು ಗೊಬ್ಬರ ಹೊರಗಡೆ ಹೋಗದೇ ಇರೋಂಗೆ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಒಂದು ಚಿಕ್ಕ ಕಾಂಪೋಸ್ಟ್ ತೊಟ್ಟಿ ಎಲ್ಲ ರೈತರು ಮಾಡ್ಕೊಬೇಕು ಅನ್ನೋದು ಈ ವಿಡಿಯೋದ ಒಂದು ಆಕಾಂಕ್ಷೆ ಆಗಿದೆ.